ಸವಿತಾಳಿಗೆ ಮದುವೆಯಾಗಿ 4 ವರ್ಷವಾದರೂ ಮಕ್ಕಳಾಗಿಲ್ಲ. ಗಂಡ ರಮೇಶನಿಗೆ ಆ ಕೆಲಸದ ಮೇಲೆ ಇಂಟ್ರೆಸ್ಟ್ ಕಡಿಮೆ. ಎಷ್ಟೋ ಬಾರಿ ಮಾನಸ ರಾತ್ರಿ ಮಲಗುವಾಗ ತನ್ನ ನೈಟಿನೆತ್ತಿಕೊಂಡು ರಗ್ಗಿನ ಒಳಗಡೆಯೇ ಕೈ ಹಾಕಿ ಕೈ ಕೆಲಸ ಮಾಡಿಕೊಳ್ಳುತ್ತಾಳೆ. ಒಮ್ಮೊಮ್ಮೆ ಸ್ನಾನ ಮಾಡುವಾಗಲೆಲ್ಲ ತನ್ನ ಮೋಸಂಬಿಗಳನ್ನು ತಾನೇ ಸಿಕ್ಕಿಕೊಂಡು ತನ್ನ ಒಳ್ಳಿನ ಒಳಗೆ ಎರಳು ಸೇರಿಸಿ ಸಮಾಧಾನ ಹೊಂದುತ್ತಾಳೆ. ತಿಂಗಳಿಗೊಮ್ಮೆ ಅಥವಾ ಅಪರೂಪಕ್ಕೊಮ್ಮೆ ರಮೇಶ್ ಮೂಡಿಗೆ ಬಂದು ಸವಿತಾಳನ್ನು ಖಾಲಿ ಮಾಡಿ ಕೆಲಸ ಮಾಡುತ್ತಾ ಇದ್ದರು. ಬೇಗ ಔಟಾಗಿ ಸುಮ್ಮನೆ ಬಿದ್ದುಕೊಳ್ಳುತ್ತಾನೆ. ಆಗಲೂ ಸವಿತಾಳಿಗೆ ಕೈ ಕೆಲಸವೇ ಪರಿಹಾರ. ಸವಿತಾಳಿಗೆ ಮದುವೆಯಾಗಿ 4 ವರ್ಷವಾದರೂ ಮಕ್ಕಳಾಗಿಲ್ಲ. ಗಂಡ ರಮೇಶನಿಗೆ ಕೆಲಸದ ಮೇಲೆ ಇಂಟ್ರೆಸ್ಟ್ ಕಡಿಮೆ. ಒಂದು ದಿನ ಗಂಡ ರಮೇಶ್ ಕೆಲಸದ ಮೇಲೆ 1 ತಿಂಗಳು ಪುಣೆಗೆ ಹೋಗಬೇಕಾಗಿ ಬಂದಿತು. ರಮೇಶ್, ಸವಿತಾ, ನಾನು ಪುಣೆಯಿಂದ ಬರುವುದು 1 ತಿಂಗಳಾಗುತ್ತೆ. ನೀನು ಅಣ್ಣನ ಮನೆಗೆ ಹೋಗಿ ಇರುತ್ತೀಯಾ? ಸವಿತಾ, ಆಯಿತು ರೀ, ನೀವು ಹೋಗುವಾಗ ನನ್ನನ್ನು ಅಲ್ಲಿ ಡ್ರಾಪ್ ಮಾಡಿಬಿಡಿ. ತನ್ನ ಅಣ್ಣ ಶಿವುಗೆ ಫೋನ್ ಮಾಡಿ ಬರುವ ವಿಷಯ ತಿಳಿಸುತ್ತಾಳೆ. ಶಿವು ಮದುವೆಯಾಗದ ಬ್ರಹ್ಮಚಾರಿ. ತಾಯಿ ಊರಿನಲ್ಲಿದ್ದು ತಾನೊಬ್ಬನೇ ಬೆಂಗಳೂರಿನಲ್ಲಿ ಡಬಲ್ ಬೆಡ್ರೂಮ್ ಇರುವ ಮನೆಯಲ್ಲಿ ವಾಸವಿದ್ದಾನೆ. ತಂಗಿ ಬರುವ ವಿಷಯ ತಿಳಿದು ಆಫೀಸಿನಿಂದ ಬೇಗ ಬರುತ್ತಾನೆ. ಹೊರಗೆ ಆಟೋ ಸದ್ದು ಕೇಳಿ ಬಾಗಿಲು ತೆಗೆಯುತ್ತಾನೆ. ಶಿವು, ಬಾರೆ ಸವಿತಾ, ಬಾವ ಎಲ್ಲಿ? ಅಣ್ಣ, ಅವರು ಹೋಗಲಿ ಬಿಡು, ಬಸ್ಸಿಗೆ ಲೇಟ್ ಆಗಿದೆ. ರಮೇಶ್, ಶಿವು 1 ತಿಂಗಳಾಗುತ್ತದೆ ಬರುವುದು. ಶಿವು, ಆಯಿತು ಬಾವ, ಹೋಗಿಬಿಟ್ಟು ಬನ್ನಿ. ಬಾರೆ ಸವಿತಾ ಒಳಗೆ ಎನ್ನುತ್ತಾ ತಂಗಿಯ ಕೈಯಲ್ಲಿದ್ದ ಲಗೇಜನ್ನು ತೆಗೆದುಕೊಂಡು ರೂಮಿನಲ್ಲಿ ಇಡುತ್ತಾನೆ. ಅಣ್ಣ ತಂಗಿ ಊಟ ಮಾಡಿ ತಮ್ಮ ತಮ್ಮ ರೂಮಿಗೆ ಮಲಗಲು ಹೋಗುತ್ತಾರೆ. ಶಿವುನ ರೂಮಲ್ಲಿ ಎಷ್ಟೊತ್ತಾದರೂ ಲೈಟು ಉರಿಯುತ್ತಿರುವುದನ್ನು ಸವಿತಾ ಗಮನಿಸುತ್ತಾಳೆ. ಬೆಳಗ್ಗೆ ಶಿವು ಸ್ನಾನಕ್ಕೆ ಹೋಗುವ ವೇಳೆ ರಮೇಶ್ ಶಿವುನ ಮೊಬೈಲ್ಗೆ ಕಾಲ್ ಮಾಡುತ್ತಾನೆ. ತಗೊಳ್ಳಿ ಸವಿತಾ, ಭಾವ ಫೋನ್ ಮಾಡವ್ರೆ ಎಂದು ತಂಗಿಯ ಕೈಗೆ ಫೋನ್ ಕೊಟ್ಟು ಶಿವು ಸ್ನಾನಕ್ಕೆ ಹೋಗುತ್ತಾನೆ. ಸವಿತಾ ಗಂಡನ ಜೊತೆ ಮಾತನಾಡುತ್ತಾ ರೂಮಿಗೆ ಹೋಗಿ 5 ನಿಮಿಷ ಮಾತನಾಡಿ ತನ್ನ ಅಣ್ಣನ ಮೊಬೈಲ್ ಗ್ಯಾಲರಿಯಲ್ಲಿ ತನ್ನ ಫೋಟೋಗಳೇ ತುಂಬಿರುವುದನ್ನು ಕಂಡು ಆಶ್ಚರ್ಯಪಡುತ್ತಾಳೆ. ಸುಮ್ಮನೆ ಬ್ರೌಸರ್ ಓಪನ್ ಮಾಡುತ್ತಾಳೆ. ಆಗ ರಾತ್ರಿ ಪೂರ ಅಣ್ಣ ಆತರ ಸ್ಟೋರಿ ಓದಿರುವುದು ನೋಡುತ್ತಾಳೆ. ಅದರಲ್ಲೂ ಅವನು ಓದಿರುವುದು ಬರೀ ಅಣ್ಣ ತಂಗಿಯರ ಆ ಕೆಲಸದ ಕಥೆಗಳೇ ಎಂದು ತಿಳಿದು ಸುಮ್ಮನೆ ಎಲ್ಲವನ್ನು ಕ್ಲೋಸ್ ಮಾಡಿ ಮೊಬೈಲ್ ವಾಪಸ್ ಕೊಡುತ್ತಾಳೆ. ಶಿವು ಆಫೀಸಿಗೆ ಹೋದ ನಂತರ ತನ್ನ ಸ್ನೇಹಿತೆ ದೀಪಾಳಿಗೆ ಫೋನ್ ಮಾಡುತ್ತಾಳೆ. ಸವಿತಾ, ಹಲೋ, ಏನು ಮಾಡ್ತಾ ಇದೆಯೇ ದೀಪಾ? ಯಜಮಾನ್ರು ಈಗ ಆಫೀಸಿಗೆ ಹೋದರು, ಸ್ವಲ್ಪ ಹೊತ್ತು ಮಲಗೋಣ ಅಂತ ಅಂದ್ಕೊಂಡೆ. ಸವಿತಾ ಕೇಳ್ತಾಳೆ. ಇಷ್ಟೊತ್ತಿನಲ್ಲಿ ಏನೇ ಮಲಗೋದು? ದೀಪಾ ನಾಚುತ್ತಾ, ನಿನ್ನೆ ರಾತ್ರಿ ಪೂರ್ತಿ ನಮ್ಮ ಯಜಮಾನ್ರು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ ಕಣೆ. ಸವಿತಾ, ನೀನೇ ಪುಣ್ಯವಂತೆ ಬಿಡಮ್ಮ, ಎಷ್ಟು ರೌಂಡ್ ಆಯಿತು? ದೀಪಾ ನಗುತ್ತಾ, 4 ರೌಂಡ್ ಚೆನ್ನಾಗಿ ಮಾಡಿಸ್ಕೊಂಡೆ ಕಣೆ. ನಿಂದೇನು ಇಲ್ವಾ ರಾತ್ರಿ? ಸವಿತಾ, ಇಲ್ಲ ಕಣೆ, ಅವರು ಪುಣೆಗೆ ಹೋದರು, ನಾನು ಅಣ್ಣನ ಮನೆಯಲ್ಲಿದ್ದೀನಿ. ಇದ್ರೂ ಕೂಡ ಗೊತ್ತಲ್ಲ, ಏನೂ ಆಗಲ್ಲ. ಅಮಾವಾಸ್ಯೆಗೋ ಹುಣ್ಣಿಗೊಮ್ಮೆ 1 ರೌಂಡ್ ಅಷ್ಟೇ, ಅದು 5 ನಿಮಿಷಕ್ಕೆ ಮುಗಿದು ಹೋಗುತ್ತದೆ. ದೀಪ, ಯಾರನ್ನಾದರೂ ಫ್ರೆಂಡ್ ಮಾಡ್ಕೊಳ್ಳೆ, ಯೌವನ ಇರುವಾಗ ಚೆನ್ನಾಗಿ ಮಜಾ ಮಾಡಬೇಕು. ಸವಿತಾ, ಇಲ್ಲಪ್ಪ, ಅದೆಲ್ಲ ರಗಳೆ ಹಾಕಬೇಕು. ಸುಮ್ಮನೆ ನನ್ನ ಹಣೆಯಲ್ಲಿ ಬರೆದಿದ್ದೆ ಇಷ್ಟು. ಇನ್ನೊಂದು ವಿಷಯ ಗೊತ್ತಾ ಎಂದು ಅಣ್ಣನ ಮೊಬೈಲ್ನಲ್ಲಿ ಬೆಳಿಗ್ಗೆ ಕಂಡ ತನ್ನ ಫೋಟೋಗಳು ಹಾಗೂ ಆ ಸ್ಟೋರೀಸ್ ಬಗ್ಗೆ ಹೇಳುತ್ತಾಳೆ. ದೀಪ, ಹೌದೇನೆ? ಹಾಗಿದ್ರೆ ನಿಮ್ಮ ಅಣ್ಣ ನಿನ್ನ ಮೇಲೆ ಆಸೆ ಇಟ್ಕೊಂಡವನೇ, ಅವನ ಹತ್ರನೇ ಒಂದು ಚಾನ್ಸ್ ನೋಡು. ಸವಿತಾ, ಹೋಗಲೇ, ಸ್ವಂತ ಅಣ್ಣನ ಹತ್ತಿರ ಕೆಲಸ ಮಾಡಿಸ್ಕೊಂತೀಯ? ದೀಪ, ಕಣೆ, ನಿಮ್ಮ ಅಣ್ಣ ಆದರೆ ಸೀಕ್ರೆಟಾಗಿ ಇರುತ್ತೆ, ಯಾರಿಗೂ ಡೌಟ್ ಬರೋದಿಲ್ಲ. ನಮ್ಮ ಅಣ್ಣನೇ ನನ್ನ ಸೀಲು ಓಪನ್ ಮಾಡಿದ್ದು ಗೊತ್ತಾ? ಸವಿತಾ ಆಶ್ಚರ್ಯದಿಂದ, ಹೌದಾ? ಲೋಪರ್ ನೀನು. ದೀಪ, ಅಣ್ಣನ ಹತ್ತಿರ ಕೆಲಸ ಮಾಡಿಸ್ಕೊಳ್ಳೋ ಮಜಾನೇ ಬೇರೆ ಸವಿತಾ. ನಗುತ್ತಾ, ಆಯಿತು ನೋಡೋಣ, ಟ್ರೈ ಮಾಡ್ತೀನಿ ಬಾಯ್ ಎಂದು ಕಾಲ್ ಡಿಸ್ಕನೆಕ್ಟ್ ಮಾಡುತ್ತಾಳೆ. ಸವಿತಾ ಅಣ್ಣನ ನೆನೆಸಿಕೊಳ್ಳುತ್ತಾಳೆ. ಸ್ನಾನ ಮಾಡಿಕೊಂಡು ಬಂದ ನಂತರ ಅವನ ಎದೆ ಬೆನ್ನು ನೆನೆಸಿಕೊಂಡು ರೂಮಿಗೆ ಹೋಗಿ ತನ್ನ ನೈಟಿ ಎತ್ತಿ ಒಳಗೆ ಕೈ ಹಾಕಿದರೆ ಆಗಲೇ ಅವಳ ಗದ್ದೆ ರಸದ ಗದ್ದೆಯಾಗಿರುತ್ತೆ. ಅಣ್ಣನ ನೆನೆಸಿಕೊಂಡು ಅಣ್ಣ ಅಣ್ಣ ಅಂದ್ಕೊಂಡು ರಸ ಬಿಡುತ್ತಾಳೆ. ಆಮೇಲೆ ತನ್ನ ಅಣ್ಣನಿಗೆ ಫೋನ್ ಮಾಡುತ್ತಾಳೆ. ಏನೇ ಸವಿತಾ, ಏನು ಮಾಡ್ತಿದ್ದೀಯಾ? ಅಣ್ಣ ಆಫೀಸ್ನಲ್ಲಿ ಇನ್ನೇನು ಮಾಡ್ತಾರೆ ಎಂದು ಕಳಿಸುತ್ತಾನೆ. ಅಣ್ಣ ಕಳಿಸುತ್ತಾ ಇದ್ದೀಯಾ?
ರಾತ್ರಿಯೆಲ್ಲ ಏನು ಮಾಡ್ತಿದ್ದೆ ಅಂತ ಗೊತ್ತು ನನಗೆ. ನಿನ್ನ ಮೊಬೈಲ್ನಲ್ಲಿ ಆ ಸ್ಟೋರೀಸ್ ನೋಡಿದ್ದು ಮತ್ತು ನನ್ನ ಫೋಟೋಗಳು ಎಲ್ಲ ನೋಡಿದೆ. ಥೂ ಲೋಫರ್ ಅಣ್ಣ ನೀನು ಎಂದು ನಗುತ್ತಾಳೆ. ಶಿವು ಬೆಚ್ಚುತ್ತಾ, ಹೌದಾ, ನಿನ್ನೆ ಯಾರೇ ಅವೆಲ್ಲ ನೋಡು ಅಂದಿದ್ದು? ಇರಲಿ ಬಿಡಣ್ಣ, ಬೇಗ ಮನೆಗೆ ಬಾ, ಒಬ್ಬಳೇ ಬೋರು. ಅಣ್ಣ ಹಾಗೆ ಬರುವಾಗ ಸ್ವಲ್ಪ ಸ್ವೀಟ್ಸ್ ಮತ್ತು ಮಲ್ಲಿಗೆ ಹೂ ತಗೊಂಡು ಬಾ. ಶಿವು, ಯಾಕೆ, ಏನಿವತ್ತು ಸ್ಪೆಷಲ್? ಹೇಳ್ತೀನಿ, ಸುಮ್ಮನೆ ತಗೊಂಡು ಬಾರೋ. ಶಿವು ಆಯಿತು ಅಂತ ಹೇಳಿ ಫೋನ್ ಇಡುತ್ತಾನೆ. ಇತ್ತ ಸವಿತಾ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಹಾಗೆ ಕನ್ನಡಿ ಮುಂದೆ ನಿಂತುಕೊಂಡು ತನ್ನ ತುಂಬು ಮೋಸಂಬಿಗಳನ್ನು ನೋಡಿಕೊಳ್ಳುತ್ತಾ ಅಣ್ಣನ ಕೈಲಿ ಚೆನ್ನಾಗಿ ಹಿಸುಕಿಕೊಳ್ಳಬೇಕು ಎಂದುಕೊಂಡು ತೆಳು ನೀಲಿ ಸೀರೆ ಉಟ್ಟುಕೊಂಡು ಬಿಳಿಯ ಬ್ಲೌಸ್ ತೊಟ್ಟು ಅಣ್ಣ ಬೇಗ ಬರಲಿ ಎಂದುಕೊಂಡು ಸಂಜೆಯಾಗುವುದನ್ನೇ ಕಾಯುತ್ತಿದ್ದಾಳೆ. ಶಿವು ಮನಸ್ಸಿನಲ್ಲಿ ಮೊಬೈಲ್ನಲ್ಲಿ ಏನೇನೋ ನೋಡಿಬಿಟ್ಟಿದ್ದಾಳೆ. ಸವಿತಾ ಆದರೂ ಯಾಕೆ ಬೈಯಲಿಲ್ಲ ಅಂದುಕೊಂಡು ಆಫೀಸ್ನಿಂದ ಬರುವಾಗ ಸ್ವೀಟ್ಸ್, ಹಣ್ಣು ಹಾಗೂ ಮಲ್ಲಿಗೆ ಹೂ ಹಿಡಿದು ಮನೆಗೆ ಬರುತ್ತಾನೆ. ಬಾಗಿಲು ತೆಗೆದ ತಂಗಿಯನ್ನು ನೋಡುತ್ತಾ ಶಿವು, ಏನೇ ಇದು, ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿದ್ದೀಯಾ? ಏನು ಸ್ಪೆಷಲ್ ಅಂತ ಹೇಳಲ್ವಾ? ಅಣ್ಣ ಮೊದಲು ಒಳಗೆ ಬಾ ಎನ್ನುತ್ತಾ ಅವನ ಕೈಯಲ್ಲಿರೋ ಸ್ವೀಟ್ಸ್, ಹೂ, ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಾಳೆ. ಅಣ್ಣ ಮೊದಲು ಹೋಗಿ ಫ್ರೆಶ್ ಆಗಿ ಬಾ ಎಂದ ಸವಿತಾ ಎಲ್ಲವನ್ನು ಇಡಲು ಸೆರಗು ಸ್ವಲ್ಪ ಜಾರುತ್ತದೆ. ಅವಳ ತುಂಬು ಮೋಸಂಬಿ ಕಂಡು ಶಿವು ತಂಗಿಯ ಕಣ್ಣುಗಳೆಡೆ ನೋಡುತ್ತಾ ಮುಗುಳ್ನಗುತ್ತಾನೆ. ಸವಿತಾ ತನ್ನ ಅಣ್ಣನ ಕಣ್ಣು ತನ್ನ ಮೋಸಂಬಿಯ ಮೇಲೆ ಇರುವುದನ್ನು ನೋಡಿ, ತು ಹೋಗಣ್ಣ ಪೋಲಿ ನೀನು ಎನ್ನುತ್ತಾಳೆ. ಹಿಂದಿರುಗಿ ಹೋಗುವಾಗ ತಂಗಿಯ ತುಂಬು ಕಂಬಗಳನ್ನು ನೋಡಿ ಶಿವು ಆಸೆಯಿಂದ ತನ್ನ ರಾಡನ್ನು ಉಜ್ಜಿಕೊಳ್ಳುತ್ತಾನೆ. ಸವಿತಾ ಅಣ್ಣನಿಗೆ ಟವೆಲ್ ಕೊಡುತ್ತಾ, ಬೇಗ ಫ್ರೆಶ್ ಆಗಿ ಬಂದರೆ ಒಂದು ಸರ್ಪ್ರೈಸ್ ಎನ್ನುತ್ತಾಳೆ. ತನ್ನ ತಂಗಿಯ ಕಣ್ಣುಗಳನ್ನೇ ಆಸೆಯಿಂದ ನೋಡುತ್ತಾ ಆಯಿತು ಎಂದು ಬಾತ್ರೂಮ್ ಒಳಗೆ ಹೋಗುತ್ತಾನೆ. ಇತ್ತ ಸವಿತಾ ಬೆಡ್ರೂಮಿಗೆ ಹೋಗಿ ಸರಸರನೆ ಹಾಸಿಗೆಯನ್ನು ಸರಿ ಮಾಡಿ ಹೂವನ್ನು ಹಾಸಿಗೆ ತುಂಬ ಹರಡಿ ಅಣ್ಣ ತಂಗಿಯ ಮೊದಲ ರಾತ್ರಿಗೆ ರೆಡಿಯಾಗುತ್ತಾಳೆ. ಶಿವುಗೆ ಸ್ನಾನ ಮಾಡುವಾಗ ತಂಗಿಯ ಮೋಸಂಬಿಗಳನ್ನು ನೆನೆಸಿಕೊಂಡು ರಾಡನ್ನು ಎಬ್ಬಿಸಿಕೊಂಡು ಸ್ನಾನ ಮುಗಿಸುತ್ತಾನೆ. ಶಿವು ಒದ್ದೆ ಟವಲನ್ನು ಉಟ್ಟುಕೊಂಡು ರೂಮಿಗೆ ಬಂದರೆ ಸವಿತಾ ನವ ವಧುವಿನಂತೆ ಕಾಯುತ್ತಾ ಮಂಚಕ್ಕೆ ಒರಗಿ ಕೂತಿರುತ್ತಾಳೆ. ಅಣ್ಣನ ಖಾಲಿ ಎದೆಯನ್ನು ಕಂಡ ತಂಗಿಯ ಕಣ್ಣುಗಳು ಟವಲ್ ಮೇಲೆ ಉಬ್ಬಿದ ರಾಡನ್ನು ಕಂಡು ಆಸೆಯಿಂದ ಅಣ್ಣ ಎನ್ನುತ್ತಾಳೆ. ಏನೇ ಸವಿತಾ, ಏನಿದೆಲ್ಲ? ಮುದ್ದು ಅಣ್ಣನಿಗೆ ಸರ್ಪ್ರೈಸ್. ನೀನು ರಾತ್ರಿ ಆಸೆ ಪಡುತ್ತಿದ್ದ ನಿನ್ನ ಮುದ್ದು ತಂಗಿ ನಿನಗಾಗಿ ರೆಡಿಯಾಗಿದ್ದಾಳೆ ಅಣ್ಣ. ಶಿವು ತನ್ನ ತಂಗಿಯ ಬಳಿಗೆ ಹೋಗಿ, ಏನೇ ಮುದ್ದಿನ ತಂಗಿ, ನನ್ನ ಕಣ್ಣನ್ನು ನಾನೇ ನಂಬಲಾಗುತ್ತಿಲ್ಲ ಎಂದು ಅವಳನ್ನು ತನ್ನ ಒಂದು ತೋಳಿನಿಂದ ಬಳಸಿಕೊಂಡು ನಿಜವಾಯಿತು ಎನ್ನುತ್ತಾನೆ. ಸವಿತಾ ತನ್ನ ಸೀರೆ ಸೆರಗನ್ನು ಸರಿಸಿ ಈಗ ಎಂದೂ ಕಣ್ಣು ಹೊಡೆಯುತ್ತಾಳೆ. ಶಿವು ತನ್ನ ತಂಗಿಯ ಗಿಡದಿಂದ ಇಣುಕುತ್ತಿದ್ದ ಮೋಸಂಬಿ ಸೀಳನ್ನು ನೋಡಿ ಆಸೆಯಿಂದ ತನ್ನ ತಂಗಿಯ ತುಟಿಗೆ ತುಟಿ ಸೇರಿಸಿ ಕಿಸ್ ಮಾಡಲು ಪ್ರಾರಂಭಿಸುತ್ತಾನೆ. ಅಣ್ಣ ತಂಗಿ ಇಬ್ಬರು ಹಸಿದಂತೆ ತಮ್ಮ ನಾಲಿಗೆಯ ರಸವನ್ನು ಬದಲಾಯಿಸಿಕೊಳ್ಳುತ್ತಾರೆ. ಸವಿತಾ ತನ್ನ ಅಣ್ಣನ ಕಿವಿಯನ್ನು ಚುಂಬಿಸುತ್ತಾ, ಅಣ್ಣ, ಈ ದೇಹ ಪೂರ್ತಿ ನಿನ್ನದೇ. ಇನ್ನು ಮೇಲೆ ಆದಷ್ಟು ಬೇಗ ನನ್ನ ಜೊತೆ ಆ ಕೆಲಸ ಶುರು ಮಾಡು ಅಣ್ಣ ಎನ್ನುತ್ತಾಳೆ. ಸವಿತಾ, ಎಷ್ಟು ದಿನದಿಂದ ನಿನ್ನ ಮೈ ಕೆಲಸ ಮಾಡಲು ಕನಸು ಕಾಣುತ್ತಿದ್ದೆ ಗೊತ್ತಾ ಎನ್ನುತ್ತಾ ತನ್ನ ತಂಗಿಯ ಜೊತೆ ಬೆಳಕು ಹರಿಯುವ ತನಕ ಕೆಲಸ ಮಾಡುತ್ತಾನೆ. ಇದರಿಂದ ಸವಿತಾಗೆ ತುಂಬ ಸಂತೋಷ ಆಗುತ್ತದೆ. ಬಹಳ ದಿನದಿಂದ ನೆನೆಗುದಿಗೆ ಬಿದ್ದ ಕೆಲಸ ಇವತ್ತು ಆಗಿದ್ದರಿಂದ ತುಂಬ ಖುಷಿಯಾಗಿರುತ್ತೆ. ಅವತ್ತು ರಾತ್ರಿ ಅಣ್ಣ ತಂಗಿ ಮತ್ತೆ 3 ರೌಂಡ್ ಕೆಲಸ ಮಾಡಿ ಬೆಳಗಿನ ಜಾವ 5 ಗಂಟೆಗೆ ನಿದ್ದೆಗೆ ಜಾರುತ್ತಾರೆ. ತನ್ನ ಗಂಡ ಬರುವವರೆಗೂ ಸವಿತಾ ಪ್ರೀತಿಯ ಅಣ್ಣನ ಹತ್ತಿರ ತಿಂಗಳು ಪೂರ್ತಿ ಕೆಲಸ ಮಾಡಿಸಿಕೊಂಡು ಮಜಾ ಮಾಡುತ್ತಿದ್ದಳು. ಆಮೇಲೆ ಅಣ್ಣ ಮುದ್ದು ತಂಗಿಯನ್ನು ಆಗಾಗ ಮನೆಗೆ ಕರೆಸಿಕೊಂಡು ಮನಸಾರೆ ತಂಗಿಯ ಜೊತೆ ಕೆಲಸ ಮಾಡಿ ಅನುಭವಿಸಿ ಕಳಿಸಿಕೊಡುತ್ತಿದ್ದನು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.